ಇವತ್ತು ನಮ್ಮೂರಲ್ಲಿ ಕೋಡಿಯಮ್ಮನವ್ರದ್ದು ಅದ್ದೂರಿ ಜಾತ್ರೆ ಮಹೋತ್ಸವ ಸ್ಟಾರ್ಟ್ ಆಗಿತ್ತು. ಅದು 4 ದಿನ ನಡೆಯುತ್ತೆ. ಇವರು ಬಂದಿದ್ದು ಸ್ವಲ್ಪ ಲೇಟೇ ಆಗಿತ್ತು ಒಳಗೆ ಹೋಗಿ. ತಲಾಂತರದಿಂದ ಈ ಕೋಡಿಯಮ್ಮನ ಉತ್ಸವನ ನಡೆಸ್ಕೊಂಡೇ ಬಂದಿದ್ದೀವಿ ನಮ್ಮೂರಲ್ಲಿ. ಕೋಡಿಯಮ್ಮನ ದರ್ಶನಕ್ಕಾಗಿ ಜನ ಸಮೂಹವೇ ಸೇರಿದ್ದು. ಕೋಡಿಯಮ್ಮ ಅಡ್ಡೆ ಮೇಲೆ ಕುತ್ಕೊಂಡು ಆ ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಾ ಪಳಪಳನೆ ಹೊಳಿತಾ ಇದ್ಲು. ನಮ್ಮೂರು ಹುಡುಗರು ಹೆಗ್ಲ ಮೇಲೆ ಹೊತ್ತು ಕೋಡಿಯಮ್ಮನ ಇನ್ನೇನು ರಂಗದ ಬೀದಿಗೆ ತಗೊಬಂದ್ರು. ರಂಗಸ್ಥಳ ಅಂತೂ ಲೈಟಿಂದ ದೀಪಾಲಂಕಾರಗಳಿಂದ ನೋಡಕ್ಕೆ 2 ಕಣ್ಣು ಸಾಲದು ನಮ್ಮೂರ. ಈ ಸಲ ಅಂತೂ ಜಾಸ್ತಿ ಜನನೇ ಬಂದಿದ್ರು. ಈ ಹಬ್ಬ ಮಾಡಿದಾಗ ಫ್ಯಾಮಿಲಿ ಆಗಿರ್ಬೋದು, ರಿಲೇಷನಲ್ಲಿ ಆಗಿರ್ಬೋದು, ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳು ತನಕನೂ ಒಂದು 4 ದಿನನೂ ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸ್ತೀವಿ ನಾವು. ಅದರಲ್ಲೂ ನಮ್ಮ ಮೈಕ್ಳು ಸುಮ್ಮನೆ ಇರಬೇಕಲ್ವ, ಹೆಗ್ಲ ಮೇಲಂತೂ ಹೊತ್ಕೊಂಡು ಕೋಡಿಯಮ್ಮನ ಮೆರವಣಿಗೆ ಮಾಡ್ಕೊಂಡು ಅವ್ರಿಗಂತೂ ಖುಷಿಯೋ ಖುಷಿ. ಕೋಡಿಯಮ್ಮನ ಎತ್ಕೊಂಡಿರೋದು ಬೇಕು ಅಂತಲೇ ಕುಣಿಸ್ತಾರೋ ಅದಂತೂ ನಿಜ, ನಮಗಂತೂ ಗೊತ್ತಿಲ್ಲ. ಆ ಜನಗಳ ಮಧ್ಯೆ ನಮಗಂತೂ ಸರಿಯಾಗಿ ಏನು ನೋಡೋಕ್ಕಾಗಲಿಲ್ಲ. ದೂರದಿಂದನೇ ವಿಡಿಯೋ ಮಾಡ್ಕೊಂಡು ಮತ್ತೆ ಕೋಡಿಯಮ್ಮನ ವಾಪಸ್ ಹಂಗೆ ರಂಗಸ್ಥಳದಲ್ಲಿ ದೇವಸ್ಥಾನದ ಸುತ್ತ ಹಂಗೆ ಒಂದು ರೌಂಡ್ ಬಂದರು ಕೋಡಿಯಮ್ಮ ಹೊತ್ಕೊಂಡು. ಅದರಲ್ಲೂ ಹೆಗ್ಲ ಮೇಲೆ ಹೊತ್ಕೊಂಡು. ನಮಗಂತೂ ಜಾಗನೂ ಇರಲಿಲ್ಲ. ಸೈಡಲ್ಲಿ ನಿಂತ್ಕೊಂಡು ನಮ್ಮನ್ನು ತಳ್ಳಾಡಿ ನೂಕಾಡಿ. ಈ ಹಬ್ಬದಲ್ಲಂತೂ ಜಾಸ್ತಿ ಜನ ಸೇರ್ತಾರೆ. ಯಾಕಂದರೆ ಸುತ್ತಮುತ್ತ ಊರುಗಳಲ್ಲಿ ಎಲ್ಲ ಹಬ್ಬನೂ ಮುಗ್ದು ನಮ್ಮೂರಲ್ಲಿ ಮಾತ್ರ ಲಾಸ್ಟಲ್ಲಿ ಹಬ್ಬ ಇರೋದು. ಜಾಸ್ತಿ ಜನಗಳೇ ಸೇರಿರ್ತಾರೆ ಸುತ್ತಮುತ್ತ ಹಳ್ಳಿಯವರು ಕೂಡ. ರಂಗಸ್ಥಳದಲ್ಲಿ ನಾವು ಗೋಪುರವನ್ನು ನೋಡಬಹುದು. ದೇವ್ರ ಉತ್ಸವ ನೋಡ್ಕೊಂಡು ನಾವು ಅವ್ರ ಹತ್ರ ಈ ಸಲ ಮಳೆ ಬರಬಾರ್ದು ಕಣಪ್ಪ, ಈ ಸಲನಾದರೂ ಚೆನ್ನಾಗಿ ದೇವ್ರ ಉತ್ಸವ ಮಾಡಲಿ, ನಾವು ನೋಡ್ಬೋದು ಅಂತ ಎಲ್ಲರೂ ನೋಡ್ತಾ ನಿಂತ್ಕೊಂಡೇ ಇದ್ದು. ಅಲ್ಲಿ ನೋಡಿದ್ರು ಬರೀ ತಮಟೆ ಸೌಂಡೇ ಕೇಳಿಸ್ತಾ ಇತ್ತು. ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇತ್ತು. ಗೋಪುರದ ಮೇಲೆ ಕಳಸ ಕೂರಿಸ್ಬೇಕಾಗಿತ್ತು. ಕಳಸವನ್ನು ಹೊತ್ತು ತಗೋಬರ್ತಾಯಿದ್ರು ರಘುವನ್ನು. ಇಲ್ಲಿನ ಭಕ್ತಾದಿಗಳು ಆ ಕಳಸದ ಮೇಲೆ ಹೂವಿನ ಹಾರವನ್ನು ಹಾಕಿ, ಹಾರಗಳೇ ತುಂಬ ವೆಯ್ಟ್ ಇತ್ತು ಅನಿಸುತ್ತೆ. ಇನ್ನು ಗೋಪುರದ ಮೇಲೆ ಕಳಸವನ್ನು ಇಡ್ತಾಯಿದ್ರು ನಮ್ಮೂರು ಹುಡುಗರು. ಕಳಸ ಕೂರಿಸಿ ಮಾಡ್ಕೊಂಡು ನಮ್ಮೂರಲ್ಲಿ, ಅದು ನಮ್ಮ ಶಾಲೆ ಹತ್ರನೇ ರಾಜ್ಯ ಮಟ್ಟದ ರಂಗಕುಣಿತ ಸ್ಪರ್ಧೆನೂ ಕೂಡ ಏರ್ಪಡಿಸಿದ್ರು. ನಮ್ಮ ಕಜಿನ್ಸ್ ಕೂಡ ಹೋಗಿದ್ವಿ. ನಾವೆಲ್ಲ ಹೋಗಿದ್ದೋ, ನಾನು ವಿಡಿಯೋ ಮಾಡಬೇಕಾದ್ರೆ ಎಲ್ಲರೂ ಕೂಡ ನೋಡಿ ಎಲ್ಲ ಬರ್ತಾಯಿದ್ರು. ಕೋಡಿದೇವ ಎರಡನೇ ತಂಡ ಕುಣಿಯಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀವೇ ನೋಡಿ. ಬರಬಾರ್ದು ಅಂತ ದೇವರಲ್ಲಿ ಬೇಡ್ಕೊತಾ ಇದ್ರು ನಮ್ಮ ಖತರ್ನಾಕ್ ಹುಡುಗರುಗಳು.
ತಾಯಿ ಕೈ ಮುಗಿತಾರ, ಶಾಲೆಯಲ್ಲಿ ಟೀಚರ್ಸ್ ಕೈ ಮುಗಿತಾರ ಗೊತ್ತಿಲ್ಲ, ಮಾತ್ರ ಇದಕ್ ಮಾತ್ರ ಎರಡು ತಂಡಗಳು ಕುಂದಾಗಿದ್ದು, ಅದಕ್ಕೆ ಮೂರನೇ ತಂಡಗಳು ಕುಣಿಯಕ್ಕೆ ಸ್ಟಾರ್ಟ್ ಆಯ್ತಾ ಇತ್ತು. ಜನಪದ ಕಲೆಗಳನ್ನ ನೋಡೋಕ್ಕೆ ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಸಾಧ್ಯ. ಇನ್ನೊಂದು ತಂಡ ಕೂಡ ಕುಣಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಫೋಟೋನು ತೆಗ್ದು ಕುಣಿಬೇಕಾದ್ರೆ ಆ ವಿಡಿಯೋದಲ್ಲಿ ನಾನಿಲ್ಲ ಅಂದ್ಬಿಟ್ಟು ನನ್ನ ಫೋಟೋನು ನನ್ನ ವಿಡಿಯೋ ಒಂದು ತಂಡ ಕೂಡ ರೆಡಿ ಆಯಿತು ಕುಣಿಯೋಕ್ಕೆ. ಅಂತೂ ಕುಣಿತ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಹುಡುಗಿರು ಸಹ ಎಲ್ಲದಕ್ಕೂ ಸಹಿ ಅಂತ ಹುಡುಗಿರು ಸಹ ರಂಗವನ್ನ ಕುಣಿದ್ರು.
ಹೊರದೇ ಇತ್ತು. ನಮಗೆಲ್ಲ ನಿದ್ದೆ ಬತ್ತಿತ್ತು ಅಂತ ಮನೆಗೆ ಹೋಗಿ ಬಿತ್ಕೊಂಡು ಎಲ್ಲರೂ